बीदर शहर में संयुक्त किसान मोर्चा जिला इकाई किसान संगठन, किसान मजदूर संगठनों और दलित संघर्ष समितियों का एक संघ ने विभिन्न मांगों को पूरा करने की मांग को लेकर शहर के अंबेडकर चौक के समीप जिला प्रभारी मंत्री के कार्यालय के सामने धरना शुरू किया। उन्होंने सरकार के सम्मुख अपनी मांगे रखकर उन्हें पूरा करने की मांग में यह धरना शुरू किया है। इस अवसर पर बाबूराव होना, मारुति बौद्धे, मल्लिकार्जुन स्वामी ने मीडिया से बात की। कैमरामैन पपुराज का कवरेज। संयुक्त किसान मोर्चा अंतೇಳಿ ಸುಮಾರು 150 ಕಿಸಾನ್ ಸಭಾಗಳು, ರೈತ ಸಂಘಗಳು, ನಂತರ ಕಾರ್ಮಿಕ ಸಂಘಗಳು ಕೂಡಿ ಸುಮಾರು 2-3 ವರ್ಷದಿಂದ ಹಡ್ತಾಲ್ ಮಾಡ್ತಾ ಇದ್ದೆವು. ಕೆಲವು ಸಮಸ್ಯೆಗಳು ತಗೊಂಡು ಎಸೆನ್ಷಿಯಲ್ ಸಮಸ್ಯೆ ಇವತ್ತು ಬೀದರ್ದಲ್ಲಿ ಕೂಡ ನಾವು ಜಂಟಿ ರೈತರದು ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಇವತ್ತು ಧರಣ ಸ್ಟಾರ್ಟ್ ಮಾಡಿದೆವು. ಮುಖ್ಯ ಡಿಮಾಂಡ್ದಲ್ಲಿ ಸಾಲ ಮನ್ನಾ. ಭಾಳ ಜನರಿಗೆ ಕಾಣಿಸ್ತಾ ರೈತರು ಸಾಲ ಮನ್ನಾ ಯಾಕೆ ಕೇಳತ್ತಾರೆ ಅಂಥೇಳಿ. ನಾವು ಇವಾಗ ಸುಮಾರಾಗಿ 4-5 ಜನ ಅದಾನಿ, ಅಂಬಾನಿ, ರಿಲಯನ್ಸು, ಟಾಟಾ, ಬಿರ್ಲಾ ಇವ್ರದ್ದೆಲ್ಲ ಏನದಂದ್ರೆ ಸುಮಾರು 60,000 ಲಕ್ಷ ಕೋಟಿ ಮನ್ನಾ ಆಗ್ಯದ. ನಮ್ಮ ರೈತರದ್ದು ಮಾಮೂಲಿ ಸ್ವಲ್ಪ ಅದ ರೀ. ಈ ಸ್ವಲ್ಪ ಇದ್ರೂ ಈ ರೂಲಿಂಗ್ದಾಗ ಇದ್ದಂಥ ಲೀಡರ್ಸ್ಗಳು ಅವು ಯಾವ ಪಾರ್ಟಿಗೆ ಸಂಬಂಧಿಸಿದ ಎಲ್ಲ ಲೀಡರ್ಸು ಒಂದಾಗಿ ರೈತರಿಗೆ ಸುಮ್ಮನೆ ಕಳಕಳಿ ತೋರಿಸ್ಲತ್ತಾರೆ ಅಷ್ಟೇ, ವಿಸಿಟ್ ಕೊಟ್ಟು. ಆದರೆ ಇವರಿಗೆ ಏನೂ ಸಹಾಯ ಮಾಡ್ತಾಯಿಲ್ಲ. ಮತ್ತು MLAಗಳು MP ಗಳು ಒಂದೇ ದಿವಸ ಓತು ತೊಗೊಂಡ್ರು, ಒಂದೇ ದಿವಸ ಅವರು ಆಣಿ ಪ್ರಮಾಣ ಮಾಡಿ MLA MP ಅಂತ ಡಿಕ್ಲೇರ್ ಆದ್ರೆ ಅವ್ರಿಗೆ ಪೆನ್ಷನ್ ಸ್ಟಾರ್ಟ್ ಆಯ್ತದ. ಮಂತ್ರಿ ಅವ್ರಿಗೆ 50 ಲಕ್ಷ, 50,000, 70,000 ಹೊಂಟದ. ಇವಾಗ ನಮ್ಮ ಕರ್ನಾಟಕದಲ್ಲಿ ಒಬ್ಬ MLA ತಿಂಗಳಿಗೆ ಅವ್ನು ಮೆಡಿಕಲ್ ಅಲೌನ್ಸ್ ಅದು ಇದು ಹಿಡಿದು 1,50,000 ತೊಗೊಳ್ತಾನೆ. ನಮ್ಮ ಜಿಲ್ಲೆ ಹಸಿರು ಬರಗಾಲ ಅಂತ ಘೋಷಣೆ ಮಾಡಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರೈತರಿಗೆ ಬೆಳೆ ಪರಿಹಾರ ವೈಜ್ಞಾನಿಕವಾಗಿ ಎಕರೆಗೆ 30,000 ಕೊಡಬೇಕು. ಆಮೇಲೆ ಶುಗರ್ ಫ್ಯಾಕ್ಟ್ರಿಗಳು ಮೊದಲೇ ಬೆಲೆ ನಿಗದಿ ಮಾಡಿ ಕಾರ್ಖಾನೆಗಳನ್ನು ಕ್ರಷಿಂಗ್ ಚಾಲೂ ಮಾಡಬೇಕು. ಆಮೇಲೆ BSHK ಕಾರ್ಖಾನೆ ಪುನರಾರಂಭಿಸಬೇಕು. ನಾರಂಜ ಶುಗರ್ ಫ್ಯಾಕ್ಟ್ರಿ ಚುನಾವಣೆ ಮಾಡಿ ಲಘು ಚಾಲೂ ಮಾಡಬೇಕು. ಅನೇಕ 16 ಬೇಡಿಕೆಗಳಿವೆ. ಈ ಎಲ್ಲ ಬೇಡಿಕೆ ಈಡೇರುವವರೆಗೆ ನಾವು ಇಲ್ಲಿ ನಿರಂತರವಾಗಿ ಧರಣಿ ಕುಳಿತು ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ಹೊರತು ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಈ ಮುಖಾಂತರ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀವಿ. ಮಲ್ಲಿಕಾರ್ಜುನ್ ಸ್ವಾಮಿ, ರೈತ ಸಂಘ ಜಿಲ್ಲಾಧ್ಯಕ್ಷ.